ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೆಯ ತರಗತಿಯ ಗದ್ಯ ಭಾಗವಾಗಿರ್ತಕ್ಕಂತಹ 6ನೇ ಗದ್ಯ ಭಾಗವಾದ ಜನಪದ ಕಲೆಗಳ ವೈಭವ ಈ ಒಂದು ಗದ್ಯ ಭಾಗದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಜನಪದ ಅಂತಂದ್ರೆ ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಕಂಡುಂಡಂತಹ ನೋವು ಮತ್ತು ನಲಿವುಗಳನ್ನ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ರೆ ಅದು ಜನಪದ ಹಾಡಾಗುತ್ತೆ. ಅದನ್ನ ಒಂದು ಕಲೆಯ ಮೂಲಕ ವ್ಯಕ್ತಪಡಿಸಿದ್ರೆ ಅದು ಜನಪದ ಕಲೆ ಆಗುತ್ತೆ. ಅಂತಹ ಜನಪದ ಕಲೆಗಳು ನಮ್ಮ ಕನ್ನಡ ನಾಡಿನಲ್ಲಿ ಯಥೇಚ್ಛವಾಗಿ ನಾವು ಅಂತಹ ಕಲೆಗಳನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬೇಕಾದಷ್ಟು ಕಲೆಗಳನ್ನ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹಾಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಾವು ಇಂತಹ ಒಂದು ಕಲೆಗಳನ್ನ ಕಾಣಬಹುದಾಗಿದೆ. ಈ ಜನಪದ ಕಲೆಗಳ ವೈಭವವನ್ನ ನಾವು ಪಠ್ಯ ಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂತಹ ಒಂದು ಕೃತಿಕಾರರ ಒಂದು ಪರಿಚಯವನ್ನ ಮಾಡಿಕೊಳ್ಳೋದ್ರ ಮೂಲಕ ನಾವು ಗದ್ಯವನ್ನ ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಕೃತಿಕಾರರ ಒಂದು ಪರಿಚಯ ನೋಡೋಣ. ಪ್ರಸ್ತುತ ಈ ಒಂದು ಜನಪದ ಕಲೆಗಳ ವೈಭವ ಅಂತಕ್ಕಂತಹ ಜಾನಪದ ಗದ್ಯ ಭಾಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವಂತಹ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕದಿಂದ ಹೊರತಂದಿರುವಂತಹ ವಿಷಯ ಸಂಪದೀಕರಣ ಅನ್ನುವ ಸಂಪನ್ಮೂಲ ಕೃತಿಯಿಂದ ಈ ಒಂದು ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಭಾಷೆ ಮತ್ತು ಕೃತಿಗಳಲ್ಲಿರುವ ಸಂಪನ್ಮೂಲದಿಂದ ಆಧಾರಿತದಿಂದ ಈ ಗದ್ಯ ಭಾಗವನ್ನ ನಿಗದಿಪಡಿಸಲಾಗಿದೆ ಅಂತಂದು. ಹಾಗೇನೆ ಈ ಪಠ್ಯ ಪುಸ್ತಕ ರಚನಾ ಸಮಿತಿ ಕೂಡ ಇದನ್ನ ಈ ಒಂದು ಗದ್ಯ ಭಾಗವನ್ನ ಅಳವಡಿಸಿಕೊಳ್ಳಲಾಗಿದೆ. ಈ ಗದ್ಯ ಭಾಗದಲ್ಲಿ ಕೃತಿಕಾರರ ಒಂದು ಆಶಯ ಭಾವವನ್ನ ನಾವು ತಿಳ್ಕೊಳ್ಳೋಣ. ಜನಪದ ಕಲೆ ಅಂತಕ್ಕಂಥದ್ದು ಬಹಳ ಪ್ರಾಚೀನವಾದಂತಹ ಕಲೆ. ಇದು ಪರಂಪರೆಯಿಂದ ಉಳಿದು ಬಂದಿರುವಂತಹ ಸಂಪ್ರದಾಯ ಆಗಿರ್ತಕ್ಕಂಥದ್ದು. ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವಂತಹ ಕಲೆ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೇನೆ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವಂತಹ ಕಲೆ ಪ್ರಾದೇಶಿಕ ಮಹತ್ವವನ್ನ ಪಡೆದಿರ್ತಕ್ಕಂಥದ್ದನ್ನು ನಾವು ಈ ಕಲೆಯ ಮೂಲಕ ತಿಳ್ಕೊಳ್ಬಹುದಾಗಿದೆ. ಮಕ್ಕಳೇ, ಆಧುನಿಕತೆಯ ಈ ಒಂದು ಪ್ರಭಾವದಿಂದ ಜನಪದ ಕಲೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಾ ಇದೆ. ಇದರಿಂದ ಎಷ್ಟೋ ಪ್ರಕಾರದ ಜನಪದ ಕಲೆಗಳು ಕಣ್ಮರೆಯಾಗಿವೆ. ಇಂತಹ ಕಣ್ಮರೆಯಾಗಿರ್ತಕ್ಕಂಥ ಜನಪದ ಕಲೆಗಳನ್ನ ಗ್ರಾಮೀಣ ಬದುಕಿನ ಈ ಒಂದು ಜನಪದ ಕಲೆಗಳು ಅಂತಕ್ಕಂಥದ್ದು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಈ ಕಲೆ ಮನರಂಜನೆಯ ಮಾಧ್ಯಮವೂ ಹೌದು, ಕ್ರಿಯಾಶೀಲತೆಯ ಸಂಕೇತವೂ ಆಗಿರ್ತಕ್ಕಂಥದ್ದು ಗಮನಾರ್ಹವಾದಂತಹ ಅಂಶ. ಇಲ್ಲಿ ಈ ಒಂದು ವಿಶಿಷ್ಟವಾದಂತಹ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವವನ್ನ ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದರ ಕಿರುಪರಿಚಯವೇ ಈ ಜನಪದ ಕಲೆಗಳ ವೈಭವ ಅಂತಕ್ಕಂಥ ಒಂದು ಪಾಠ. ಈ ಒಂದು ಪಾಠದಲ್ಲಿ ಜನಪದ ಕಲೆಗಳ ಒಂದು ಮಹತ್ವದ ಬಗ್ಗೆ ಪ್ರವೇಶವನ್ನು ನೋಡ್ಕೊಂಡು ಬರೋಣ. ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದಂತಹ ಕಲೆಗಳು. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನ ರೂಪಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಮಾನವನ ಒಂದು ಸಹಜವಾದಂತಹ ಗುಣ. ಯಾಕಂದ್ರೆ ಅವನು ನೋಡಿರ್ತಕ್ಕಂಥದ್ದನ್ನ ಅದನ್ನ ಅನುಕರಣೆ ಮಾಡ್ತಕ್ಕಂಥದ್ದು, ಅದನ್ನ ರೂಪಿಸ್ಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಅದು ಕೂಡ ಮನುಷ್ಯನ ಒಂದು ಸಹಜ ಗುಣ ಕೂಡ ಆಗಿದೆ. ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ
ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕಲೆ ಮನಸ್ಸಿಗೆ ನೆಮ್ಮದಿಯನ್ನ, ಸಂತೋಷವನ್ನ ನೀಡುವುದು ಅಲ್ಲದೆ ಮುಂದಿನ ಒಂದು ಪೀಳಿಗೆಗೆ ಆಕರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಎಂದು. ಹಾಗೆ ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನು ನಾವು ಕಾಣ್ಬೋದಾಗಿದೆ. ಅಂದ್ರೆ ಜನಸಾಮಾನ್ಯರು ಅವರ ಒಂದು ಸಂಸ್ಕೃತಿಯಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಒಂದು ನಡೆನುಡಿಗಳಲ್ಲಿ ಈ ಜನಪದದ ಒಂದು ಕಲೆಗಳನ್ನು ನಾವು ಕಾಣ್ಬೋದಾಗಿದೆ. ಜನಪದರ ಒಂದು ಬದುಕೆ ಒಂದು ಕಲೆ. ಇದು ಮುಗ್ಧ ಜನರಿಗೆ ತಿಳಿದೋ ಅಥವಾ ತಿಳಿಯದೆಯೋ ಅವರ ಬದುಕಿನಲ್ಲಿ ಕಲೆ ಅಂತಕ್ಕಂಥದ್ದು ಹಾಸುಹೊಕ್ಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಈ ಜನಪದ ಕಲೆಗಳಿಗೂ ಮತ್ತು ಜೀವನಕ್ಕೂ ಒಂದು ನಿಕಟವಾದಂತಹ ಒಂದು ಸಂಬಂಧ ಇದೆ. ನಿತ್ಯ ದುಡಿಮೆಯ ಒಂದು ಆಯಾಸ, ದಿನನಿತ್ಯ ಜನಸಾಮಾನ್ಯರು ದುಡಿದು ಬಂದು ಆಯಾಸ ಆದಾಗ ಆ ಆಯಾಸವನ್ನ ನೀಗಿಸಿಕೊಳ್ಳುವಲ್ಲಿ ತಮ್ಮದೇ ಆದಂತಹ ಕೆಲವು ಕಲೆಗಳನ್ನ, ಕೋಲಾಟ, ಭಜನೆ, ಇಂಥ ಒಂದು ಕಲೆಗಳಲ್ಲಿ ಆ ಆಯಾಸವನ್ನು ನೀಗಿಸ್ಕೊಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಬದುಕಿನ ಏಕತಾನತೆ, ಆಸರಿಕೆ, ಬೇಸರಿಕೆಯನ್ನ ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗ್ತಾನೆ. ಇದನ್ನ ಜತನವಾಗಿ ರಕ್ಷಿಸಿಕೊಂಡು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಹೀಗೆ ಮೊದಲಾದಂತಹ ಆಯಾಮಗಳನ್ನು ಪಡೆದುಕೊಂಡಿವೆ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ಕರ್ನಾಟಕದಲ್ಲಿ ರೂಢಿಯಲ್ಲಿ ಇದಾವೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬಹುದಾಗಿದೆ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿರತಕ್ಕಂತಹ ಕಲೆಗಳು ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾವೆ. ಅಂತಹ ಒಂದು ಈ ಜನಪ್ರಿಯತೆಯನ್ನ ಪಡ್ಕೊಂಡಿರ್ತಕ್ಕಂತಹ ಕಲೆಗಳಲ್ಲಿ ಕೆಲವು ಆಯ್ದ ಕಲೆಗಳನ್ನ ನಿಮಗೆ ಇವತ್ತು ನಾನು ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಪದಗಳ ಅರ್ಥವನ್ನು ನಾವು ನೋಡೋಣ. ಏಕತಾನತೆ ಅಂತ ಅಂದ್ರೆ ಒಂದೇ ರೀತಿಯ ಅಂತ. ಕಾಳಗ ಅಂತಂದು, ಕಾಳಗ ಅಂದ್ರೆ ಯುದ್ಧ ಅಂತಂದು. ಕಥನ ಕವನ ಅಂತಂದು, ಹಾಡಿನ ಮೂಲಕ ಹೇಳುವಂತಹ ಒಂದು ಕತೆ, ಹಾಡಿನ ರೂಪದಲ್ಲಿ ಕಥೆಯನ್ನು ಹೇಳ್ತಕ್ಕಂಥದ್ದು. ಮತ್ತೆ ಗಿರ್ಕಿ ಅಂತಂದು ಅಂದ್ರೆ ತಿರುಗತಕ್ಕಂಥದ್ದು, ಗಿರ್ಕಿ ಹೊಡೆಯೋದು ಅಂದ್ರೆ ನೃತ್ಯದಲ್ಲಿ ಇದು ಒಂದು ಕೂಡ ಒಂದು ಕಲೆ. ಅದು ಗಿರ್ಕಿ ಹೊಡೆಯತಕ್ಕಂಥದ್ದು ಅಂದ್ರೆ ತಿರುಗ್ತಕ್ಕಂಥದ್ದು. ಆಮೇಲೆ ಕುಬ್ಜೆ ಅಂತ, ಗೂನು ಬೆನ್ನಿನವಳು ಅಂತ. ಅಂದ್ರೆ ನೀವು ನೋಡಿರ್ಬೋದು ರಾಮಾಯಣದಲ್ಲಿ ಮಂತರೆ ಅಂತಕ್ಕಂಥ ಒಂದು ಗೂನು ಬೆನ್ನಿನವಳಿದ್ಲು ಅಂತ. ಹಾಗೇನೆ ಕುಬ್ಜೆ ಅಂತಂದ್ರೆ ಗೂನು ಬೆನ್ನಿನವಳು. ಗುಣಿ ಅಂತ, ಗುಣಿ ಅಂದ್ರೆ ಡೊಳ್ಳು ಬಾರಿಸುವ ಮರದ ಒಂದು ತುಂಡು, ಡೊಳ್ಳು ಬಾರಿಸ್ತಕ್ಕಂಥ ಒಂದು ಮರದ ತುಂಡಿಗೆ ಅದಕ್ಕೆ ಗುಣಿ ಅಂತಂದು ಕರೀತಾರೆ. ಗೊಂಡೇವ ಅಂದ್ರೆ ಬಣ್ಣ ಬಣ್ಣದ ದಾರದ ಗೊಂಚಲು ಅಂತ, ಬಣ್ಣ ಬಣ್ಣದ ದಾರದಿಂದ ಮಾಡಿರ್ತಕ್ಕಂಥ ದಾರದ ಗೊಂಚಲು, ಅದು ಗೊಂಡೇವ. ಚಾಪು ಅಂದ್ರೆ ವರ್ಚಸ್ಸು ಅಂತಕ್ಕಂಥದ್ದು. ಚಕ್ರಮಂಡಿ ಅಂತ ಅಂದ್ರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ, ಅದು ಚಕ್ರಮಂಡಿ ಅಂತ. ಕುಳಿತಲ್ಲೇ ಮೊಣಕಾಲಿನಲ್ಲಿ ತಿರುಗ್ತಕ್ಕಂಥದ್ದಕ್ಕೆ ಚಕ್ರಮಂಡಿ ಅಂತಕ್ಕಂಥ ಒಂದು ಹೆಜ್ಜೆ, ಅದು ನೃತ್ಯದ ಒಂದು ಭಂಗಿ. ಅದು ನೇಪಥ್ಯ ಅಂತ, ತೆರೆಯ ಹಿಂಭಾಗವನ್ನ ನೇಪಥ್ಯ ಅಂತಂದು ಕರೀತಾರೆ. ಚಂಡೆ ಅಂದ್ರೆ ಚರ್ಮವಾದ್ಯ. ಮಂತ್ರಮುಗ್ಧ ಅಂದ್ರೆ ಪರವಶವಾಗ್ತಕ್ಕಂಥದ್ದು, ತನಗರಿವಿಲ್ಲದೆ ಮಂತ್ರಮುಗ್ಧರಾಗಿ ಅಂದ್ರೆ ಅದರಲ್ಲಿ ಮುಳುಗೋಗ್ತಕ್ಕಂಥದ್ದಕ್ಕೆ ಮಂತ್ರಮುಗ್ಧ ಅಂತಂದು ಕರೀತಾರೆ. ದೀವಟಿಗೆ ಅಂತ ಅಂದ್ರೆ ಪಂಜು, ಹಾಸುಹೊಕ್ಕು ಅಂದ್ರೆ ಆವರಿಸ್ತಕ್ಕಂಥದ್ದು. ಬಟ್ಟು ವೃತ್ತಾಕಾರದ ಅಂತ. ಹೊನ್ನಾವಿಗೆ ಅಂತ ಅಂದ್ರೆ ಚಿನ್ನದ ಪಾದುಕೆ, ಹೊನ್ನಿನ ನಾವಿಗೆ ಅಂದ್ರೆ ಪಾದುಕೆ, ಚಪ್ಲಿ ಅಂತ, ಚಿನ್ನದ ಚಪ್ಲಿ ಅಂತ. ರಾಳ ಅಂದ್ರೆ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಲು ಬಳಸುವಂತಹ ಒಂದು ಪುಡಿ ಅಂತ. ವಾಡಿಕೆ ಅಂದ್ರೆ ರೂಢಿ ಅಂತ, ವೈಖರಿ ರೀತಿ ಅಂತ. ಹಾಗೇನೆ ಇನ್ನೂ ಹಲವಾರು ಪದಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೇನೆ
ಈ ಒಂದು ಗದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಟಿಪ್ಪಣಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ದೇವರ ಗುಡ್ಡರು ಅಂತಂದು, ದೇವರ ಗುಡ್ಡರು ಅಂತಂದು, ದೇವರನ್ನು ವಂಶ ಪಾರಂಪರ್ಯವಾಗಿ ಪೂಜಿಸುವ ಮನೆತನದವರು ಅಂತಂದು, ಏಳ್ಮಲೆ ಹೆತ್ತಯ್ಯ ಅಂತಂದು, ಏಳು ಮಲೆಯ ಹೆತ್ತ ತಂದೆಯನ್ನ ಏಳ್ಮಲೆ ಹೆತ್ತಯ್ಯ ಅಂತ ಕರೀತಾರೆ. ಯಾರವರು ಅಂತಂದ್ರೆ ಮಲೆ ಮಹದೇಶ್ವರ ಸ್ವಾಮಿಯ 7 ಬೆಟ್ಟಗಳ ಮೇಲಿರುವಂತಹ ಮಹದೇಶ್ವರ, 7 ಬೆಟ್ಟಗಳ ಮೇಲೆ ಇರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂಬುದು ಭಕ್ತರ ಒಂದು ನಂಬಿಕೆ. ಅದಕ್ಕೆ ಏಳುಮಲೆ ಹೆತ್ತಯ್ಯ ಅಂತಂದು ಕರೀತಾರೆ. ದಮ್ಮಡಿ ಅಂತ, ದಮ್ಮಡಿ ಅಂತಂದ್ರೆ ಕಂಸಾಳೆಯವರು ಕಥೆಯನ್ನು ಹೇಳುವಾಗ ಹಿಮ್ಮೇಳದವರು ಬಾರಿಸುವಂತಹ ವೃತ್ತಾಕಾರದ ಚರ್ಮವಾದ್ಯ ಸಾಧನ ಅಂತಂದೇಳಿ ಅದನ್ನ ದಮ್ಮಡಿ ಅಂತಂದು ಕರೀತಾರೆ. ಏಕತಾರಿ ಅಂತಂದು ಒಂದೇ ಒಂದು ತಂತಿಯುಳ್ಳಂತಹ ತಂಬೂರಿ ಅಂತ ಕೂಡ ಕರೀತಾರೆ. ಅದನ್ನ ಒಂದೇ ಒಂದು ತಂತಿಯುಳ್ಳಂತಹ ಸಂಗೀತ ವಾದ್ಯ ಅಂತ ಏಕತಾರಿ ಅಂತ. ಜೋಳಿಗೆ ಅಂತ ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವಂತಹ ಒಂದು ಉದ್ದನೆಯ ಚೀಲ. ಹೆಗಲಿಗೆ ಹಾಕೊಂಡಿರ್ತಾರೆ, ದವಸ ಧಾನ್ಯಗಳು ಯಾರನ್ನು ಕೊಟ್ಟರೆ ಅದಕ್ಕೆ ಹಾಕಿಸ್ಕೊಳ್ತಕ್ಕಂಥ ಒಂದು ಉದ್ದನೆಯ ಚೀಲ. ಅದು ಜನಪದ ಮಹಾಕಾವ್ಯ ಅಂತ, ಮೌಖಿಕ ಸಾಹಿತ್ಯದ ಸುದೀರ್ಘ ಕಥನ ಅದು. ಮತ್ತೆ ಗಗ್ರಿ ಅಂತ, ಗಗ್ರಿ ಅಂದ್ರೆ ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನಿರಿಗೆಯುಳ್ಳ ಲಂಗ ತೆರನಾದ ಉಡುಗೆ ಅಂತ ಗಗ್ರಿ ಅಂತ. ಒಡಪು ಇದು ಕರ್ನಾಟಕದ ವಿಶಿಷ್ಟ ಜನಪದ ಸಾಹಿತ್ಯದ ಒಂದು ಪ್ರಕಾರ. ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು, ನೆನಪಿನ ಶಕ್ತಿಯನ್ನು ಇಮ್ಮಡಿಗೊಳಿಸಲು, ಬೌದ್ಧಿಕ ಕೌಶಲವನ್ನು ಮೆರೆಯಲು ಬಳಸುವ ಚಾಣಾಕ್ಷ ನುಡಿಗಡಣ ಅಂತಂದೇಳಿ ಮದುವೆ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿಗೆ ಬಂದಂತಹ ಒಂದು ಪರಂಪರೆಯ ಸಂಪ್ರದಾಯ ಈ ಒಡಪುಗಳು ಅಂತಕ್ಕಂಥದ್ದು. ವೀರಗಾಸೆ ಅಂತ, ವೀರಗಾಸೆ ಅಂತಂದ್ರೆ ದಕ್ಷ ಬ್ರಹ್ಮ ತಾನು ಮಾಡಿದಂತಹ ಯಾಗಕ್ಕೆ ಶಿವನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲ ದೇವಾನುದೇವತೆಗಳನ್ನ ಆಹ್ವಾನ ಮಾಡ್ತಾನೆ. ಆಗ ತಂದೆ ಉದ್ದೇಶಪೂರ್ವಕವಾಗಿಯೇ ತನ್ನ ಗಂಡನನ್ನು ಅವಮಾನಿಸಿದ್ದಾನೆಂದು ಭಾವಿಸಿದಂತಹ ದಾಕ್ಷಾಯಿಣಿ, ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ಕೋಪಗೊಂಡು ನ್ಯಾಯ ಕೇಳುವುದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ, ಶಿವನ ಆಜ್ಞೆಯನ್ನ ಉಲ್ಲಂಘಿಸಿ ತಂದೆ ಬಳಿ ಬರ್ತಾಳೆ. ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನೂ ತೊರೆದು ದಕ್ಷ ಬ್ರಹ್ಮ ದಾಕ್ಷಾಯಿಣಿಯನ್ನು ಉದಾಸೀನದಿಂದ ನಡೆಸಿಕೊಳ್ತಾನೆ. ಅವಳನ್ನ ಸರಿಯಾಗಿ ವಿಚಾರಿಸ್ಕೊಳ್ಳೋದಿಲ್ಲ. ಮಗಳು ಅನ್ನೋ ಮಮಕಾರ ಕೂಡ ಮರೆತು ಬಿಟ್ಟು ಅವನು ಆ ಅಳಿಯನ ಮೇಲೆ ಅಂದ್ರೆ ಶಿವನ ಮೇಲೆ ಇದ್ದಂತಹ ಒಂದು ಸಿಟ್ಟನ್ನ, ಕೋಪವನ್ನ ಮಗಳನ್ನ ವಿಚಾರಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅವಳೆದುರಿಗೆ ಶಿವನನ್ನ ಬಾಯಿಗೆ ಬಂದ ಹಾಗೆ ನಿಂದಿಸ್ತಾನೆ, ಬೈತಾನೆ. ಈ ಒಂದು ಪತಿಯ ನಿಂದನೆಯನ್ನು ಸಹಿಸಲಾಗದೆ ದಾಕ್ಷಾಯಿಣಿ ಏನ್ ಮಾಡ್ತಾಳೆ, ಅಲ್ಲಿರ್ತಕ್ಕಂಥ ಅಗ್ನಿಕುಂಡವನ್ನ ಪ್ರವೇಶಿಸ್ತಾಳೆ. ಪತಿ ನಿಂದನೆಯನ್ನ ಸಹಿಸಲಾರದೆ ಅಗ್ನಿಕುಂಡಕ್ಕೆ ಪ್ರವೇಶವಾದಂತಹ ಆ ದಾಕ್ಷಾಯಿಣಿ ಅಲ್ಲೇ ಸತ್ತು ಹೋಗ್ತಾಳೆ, ಅಗ್ನಿಯಲ್ಲಿ ಬಿದ್ದು. ಈ ದುರ್ಘಟನೆಯಿಂದ ಕುಪಿತನಾದಂತಹ ಶಿವ ಉಗ್ರವಾಗಿ ತಾಂಡವ ನೃತ್ಯವನ್ನ ಮಾಡ್ತಾನೆ. ಕೋಪದಿಂದ ಹಣೆಯ ಮೇಲೆ ಬೆವರು ಇರ್ತಕ್ಕಂಥದ್ದನ್ನು ಅಂದ್ರೆ ನೃತ್ಯ ಮಾಡಿ ಆ ಹಣೆಯ ಮೇಲೆಲ್ಲ ಬೆವರು ಬಂದಿರುತ್ತೆ. ಆ ಕೋಪದಿಂದ ಏನ್ ಮಾಡ್ತಾನೆ, ಹಣೆಯ ಬೆವರನ್ನ ತೆಗೆದು ಭೂಮಿಗೆ, ನೆಲಕ್ಕೆ ಅಪ್ಪಳಿಸ್ತಾನೆ. ಆಗ 101 ಆಯುಧಗಳನ್ನ ಹೊಂದಿರತಕ್ಕಂತಹ 101 ಆಯುಧಗಳನ್ನು ಧರಿಸಿದಂತಹ ವೀರಭದ್ರನ ಒಂದು ಅವತಾರವಾಗುತ್ತದೆ. ಆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅದನ್ನೆಲ್ಲವನ್ನು ನಾಶಪಡಿಸ್ತಾನೆ. ಆಗ ಅದೆಲ್ಲವನ್ನು ನಾಶಪಡಿಸ್ತಾನೆ. ನಾಶಪಡಿಸಿದ ಮೇಲೆ ಅಲ್ಲಿ ವೀರಭದ್ರ ತೋರಿದಂತಹ ಪ್ರತೀಕವೇ ವೀರಗಾಸೆ ಕುಣಿತ ಅಂತ. ಆ ವೀರಭದ್ರ ಅಲ್ಲೇನು ಆ ದಕ್ಷ ಬ್ರಹ್ಮನ ಆ ಯಜ್ಞದ ಒಂದು ಎಲ್ಲವನ್ನು ನಾಶ ಮಾಡ್ತಾನೋ, ಅಲ್ಲೇನು ಅವನು ಪ್ರತಾಪವನ್ನು ತೋರ್ತಾನೋ ಅದೇ
ವೀರಭದ್ರ ಕುಣಿತ ಅಂತಂದೇಳಿ. ಅಂದಿನಿಂದ ಈ ಒಂದು ಕಲೆ ಬೆಳಕಿಗೆ ಬಂದಿತೆಂದು ಕಲಾವಿದರು ಹೇಳ್ತಾರೆ. ಅದೇ ವೀರಗಾಸೆ ಅಂತಕ್ಕಂಥ ಒಂದು ಕಲೆ ಅಂತ. ಇನ್ನು ಜನಪದ ಅಂತ ಜನಪದ ಅಂದ್ರೆ ಜನಾಂಗದ ಸಂಸ್ಕೃತಿಯ ಒಂದು ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ ಅಂತ. ಸಾಮಾನ್ಯ ಜನತೆ ತಾವಾಡುವ ಭಾಷೆಯಲ್ಲೇ ಕಟ್ಟಿಕೊಂಡು ಉಳಿಸಿಕೊಂಡಿರುವ ಸಾಹಿತ್ಯ ಸಂಪನ್ಮೂಲವೇ ಜನಪದ ಸಾಹಿತ್ಯ. ಇದು ಮೌಖಿಕ ಪರಂಪರೆಯ ಒಂದು ಅಭಿವ್ಯಕ್ತಿ ರೂಪ ಅಂತ. ಮೌಖಿಕ ಪರಂಪರೆ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಬಾಯಿಂದ ಬಾಯಿಗೆ ಹರಡತಕ್ಕಂತಹ ಒಂದು ಸಾಹಿತ್ಯ ಆಗಿದೆ. ಬನ್ನಿ ಪಾಠಕೋಣ. ಇಲ್ಲಿ ವೀರಗಾಸೆ ಅಂತಕ್ಕಂಥದ್ದು. ಮೊದಲಿಗೆ ವೀರಗಾಸೆ ಒಂದು ಕಲೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ವೀರಗಾಸೆ ಅಂತಕ್ಕಂಥದ್ದು ಶೈವ ಸಂಪ್ರದಾಯದ ಒಂದು ಧಾರ್ಮಿಕ ವೀರ ನೃತ್ಯ ಅಂತ. ಸಾಮೂಹಿಕವಾದಂತಹ ನೃತ್ಯವನ್ನ ಒಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ. 2 ರಿಂದ 30 ಮಂದಿಯವರೆಗೆ ಇದರಲ್ಲಿ ಭಾಗವಹಿಸ್ತಾರೆ. ಪಂಚವಾದ್ಯಗಳಾದಂತಹ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಇವೆಲ್ಲವೂ ಕೂಡ ಈ ಒಂದು ವೀರಗಾಸೆಯಲ್ಲಿ ಬಳಕೆ ಆಗುತ್ತೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ಕರಡೆ ಅಂತ, ಕರಡೆ ಚಮಡ ಕೇಳಿರ್ಬೋದು ನೀವು. ಅದು ಈ ವೀರಗಾಸೆ ನೃತ್ಯಕ್ಕೆ ಬಹಳ ಮುಖ್ಯವಾದಂತಹ ಒಂದು ವಾದ್ಯ ಆಗಿದೆ, ಅನಿವಾರ್ಯ ಕೂಡ ಆಗಿದೆ. ವೀರಗಾಸೆ ಕುಣಿತದವರ ಒಂದು ವೇಷಭೂಷಣ ಹೇಗಿರುತ್ತೆ ಅಂದ್ರೆ ಅದೊಂದು ರೀತಿ ವಿಶೇಷವಾಗಿರುತ್ತೆ. ಬಿಳಿಯ ಪಂಚೆಯ ವೀರಗಚ್ಚೆ, ಆಮೇಲೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲನ್ನ ಸುತ್ತಕೊಂಡಿರ್ತಾರೆ. ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ಒಂದು ರುದ್ರಾಕ್ಷಿ ಮಾಲೆ ಇರುತ್ತೆ, ರುದ್ರಾಕ್ಷಿ ಸರವನ್ನು ಹಾಕಿರ್ತಾರೆ. ಹಣೆಗೆ ವಿಭೂತಿಯನ್ನ ಹಚ್ಕೊಂಡಿರ್ತಾರೆ. ಮತ್ತೆ ಕರ್ಣಕುಂಡಲ ಅಂತ, ಸೊಂಟಪಟ್ಟಿ, ಮತ್ತೆ ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಇವೆಲ್ಲವನ್ನು ಕೂಡ ವೀರಗಾಸೆ ನೃತ್ಯದಲ್ಲಿ ಕುಣಿತದವರು ಏನ್ ಮಾಡ್ತಾರೆ, ಇವನ್ನೆಲ್ಲ ಹಾಕೊಂಡಿರ್ತಾರೆ, ಅವರ ವೇಷಭೂಷಣಗಳಾಗಿರ್ತವೆ. ಆದ್ರೆ ಯಾವ ರೀತಿ ಇದು ವೀರಗಾಸೆಯ ಆ ನರ್ತಕ ಹೇಳ್ತಕ್ಕಂಥ ಒಡಪೆ ಹೆಂಗಿರುತ್ತೆ ಅಂತಂದ್ರೆ, ಅಹಹಾ ರುದ್ರ, ಅಹಹಾ ದೇವ ಎಂದು ಈ ವೀರಗಾಸೆಯ ನರ್ತಕ ಹೇಳುವ ಒಂದು ಒಡಪಿನೊಂದಿಗೆ ಈ ಕುಣಿತ ಪ್ರಾರಂಭ ಆಗುತ್ತೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಒಂದು ಸಂದರ್ಭದ ವರ್ಣನೆ ಹೀಗಿದೆ, ಕೇಳಿ ನೋಡೋಣ. ವೀರಭದ್ರ ದೇವರು ಹುಟ್ಟಿದ ರೂಪು ಎಂದೊಡೆ, ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜು ಮಂಡೆ ಇಂತಪ್ಪವಿ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಕಡೆ ಅಂತಂದೇಳಿ ಈ ರೀತಿ ಒಂದು ವೀರಗಾಸೆಯ ಒಂದು ಕುಣಿತವನ್ನ ಪ್ರಾರಂಭ ಮಾಡ್ತಾರೆ. ನಂತರ ಈ ವೀರಗಾಸೆ ಅಂತಕ್ಕಂಥದ್ದು ಚಮಾಳ ಹಾಗೂ ಕರಡೆಯ ಬಡಿತ ಇವರ ಒಂದು ಕುಣಿತಕ್ಕೆ ಸ್ಫೂರ್ತಿಯನ್ನ ನೀಡುತ್ತವೆ. ಈ 4-5 ಗತಿಗಳಿರುವಂತಹ ವೀರಗಾಸೆ 4-5 ಗತಿಗಳಿರುವಂತಹ ಒಂದು ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯು ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಭೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭ ಆಗುತ್ತೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತೆ. ವೀರಭದ್ರ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ, ವೀರಭದ್ರನ ವೇಷಧಾರಿಯಾಗಿರ್ತಕ್ಕಂಥ ಅವನೊಬ್ಬನೇ ಕುಣಿತ. ಆದ್ರೆ ಇದು ವೀರಗಾಸೆ ಕುಣಿತ ಅಂತಕ್ಕಂಥದ್ದು ಸಾಮೂಹಿಕ ಒಂದು ನೃತ್ಯ. ಇದು ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಇತ್ಯಾದಿ ಬೇರೆ ಬೇರೆ ಹೆಸರುಗಳಿಂದ ಒಂದೊಂದು ಪ್ರದೇಶದ ಜನ ಒಂದೊಂದು ರೀತಿಯ ಹೆಸರನ್ನ ಇಟ್ಕೊಂಡು ಆ ವೀರಗಾಸೆಯನ್ನ ಕುಣಿತವನ್ನ
ಅವರು ಕಲೆಯನ್ನ ಪ್ರದರ್ಶನ ಮಾಡ್ತಾರೆ. ಹೀಗೆ ಪುರವಂತರ ಕುಣಿತವೆಂದೂ ಕೂಡ, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಪುರವಂತರ ಕುಣಿತ ಅಂತಂದು ಕೂಡ ಜನಪ್ರಿಯ ಆಗಿದೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬಂದಿರುತ್ತಾರೆ ಅಥವಾ ಬರ್ತಾ ಇದ್ದಾರೆ. ವೀರಭದ್ರ ವೇಷಧಾರಿ ದಕ್ಷಯಾಗ, ವೀರಭದ್ರನ ಒಂದು ಜನನ ಮತ್ತು ವೀರಭದ್ರನ ಒಂದು ವಿಜಯ ಮತ್ತೆ ಒಡಪುಗಳನ್ನ ಹೇಳುತ್ತಾರೆ. ಇದಕ್ಕೆ ಖಡ್ಗ ಅಂತಂದು ಕರೀತಾರೆ. ಅಂದ್ರೆ ವೀರಭದ್ರ ವೇಷ ಹಾಕೊಂಡಿರ್ತಕ್ಕಂಥವನು ಆ ದಕ್ಷ ಯಾಗದಲ್ಲಿ ವೀರಭದ್ರ ಜನನ ಅವನು ಯಾವ ರೀತಿ ಹುಟ್ಟಿ ಬಂದ ಅಂತಂದು, ನಂತರ ಅವನು ಅಲ್ಲಿ ಮಾಡಿದಂಥ ಒಂದು ಪ್ರತಾಪವನ್ನ, ಅವನ ಒಂದು ವಿಜಯವನ್ನ, ಇದನ್ನು ಒಡಪುಗಳ ಮೂಲಕ ಹೇಳ್ತಾರೆ. ಇದಕ್ಕೆ ಖಡ್ಗ ಅಂತಂದು ಕರೀತಾರೆ. ಒಡಪಿಗೆ ಖಡ್ಗ ಅಂತ ಕೂಡ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುತ್ತಾರೆ. ಮತ್ತೊಬ್ಬ ವ್ಯಕ್ತಿ ಇದಕ್ಕೆ ಬಲಲೇ ವೀರ, ಅಹಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನನ್ನ ಸುತ್ತ ತಿರುಗ್ತಾನೆ. ಇನ್ನೊಬ್ಬ ವ್ಯಕ್ತಿ ಅವನಿಗೆ ಉರುಪನ್ನ ಕೊಡುವ ಸಲುವಾಗಿ ಬಲಲೇ ವೀರ, ಅಹಹ ವೀರ ಅಂತಂದೇಳಿ ಆ ವೀರಗಾಸೆಯ ಒಂದು ನೃತ್ಯ ಮಾಡ್ತಕ್ಕಂತಹ ಒಬ್ಬ ಕಲಾವಿದನಿಗೆ ಅವನಿಗೆ ಹುರುಪನ್ನ ತುಂಬಿಸ್ತಾ ಜಾಗಟೆಯನ್ನು ಬಡಿತಾ ಅವನನ್ನು ಸುತ್ತ ತಿರುಗ್ತಾನೆ. ಸಾಮಾನ್ಯವಾಗಿ ಈ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ಈ ವೀರಭದ್ರನ ಕುಣಿತ ಅಂತಕ್ಕಂಥದ್ದನ್ನ ಏರ್ಪಡಿಸ್ತಾರೆ. ವೀರಗಾಸೆ ಸಾಮಾಜಿಕ ಒಂದು ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಸಹ ಬಳಕೆ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಈ ಒಂದು ವೀರಗಾಸ ಶಿವಾಲಯವ ಮಾಡುವರು, ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಿಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಈ ಶಿರವೇ ವನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ, ನೀನು ಬರುವ ಪವಾಂತರದಲ್ಲಿ ನಾವು ಬಂದು ನಿಂತಿರುವೆವಯ್ಯ, ಬರುವ ಪವಾಂತರದಲ್ಲಿ ನಾವು ಬಂದು ನಿಂತಿರುವೆವಯ್ಯ, ನಮ್ಮನ್ನ ಸಲಹಯ್ಯ ಸಲಹಯ್ಯ ಎಂದೆನ್ನುತ್ತ ಅನ್ನ ಬಸವಣ್ಣನವರನ್ನ ಮುಂದಿನ ಸಂದರ್ಭದಲ್ಲಿ ಹೇ ಬಸವರಾಜ, ಬಸವ ಪ್ರಭುವೇ, ಬಸವ ತಂದೆ, ಬಸವ ದೇವರೇ, ಬಸವ ಗುರುವೇ, ಬಸವ ತಂದೆಯೇ, ಬಸವ ಬಸವ ಎನ್ನುತ್ತಿರಲು ಈ ಬಸವ ಎನ್ನುವ ಮೂರಕ್ಷರದ ಮಹಿಮೆಯನ್ನ ವರ್ಣಿಸಲಯ್ಯ. ಎಂಬಲ್ಲಿ ಬೋಹರಿದು, ಎಂಬಲ್ಲಿ ಸರ್ವಜ್ಞಾನಿಯಾಗಿ ಎಂದು ವಚಿಸಿದೊಳೆ ಸದಾತ್ಮಕ ಚೈತನ್ಯ ಸ್ವರೂಪನಾದಂತಹ ಸದ್ಗುರು ಬಸವೇಶ್ವರರನ್ನ ನಮ್ಮ ಸುಗ್ರಾಮಕ್ಕೆ ಕರೆತರುತ್ತಿದ್ದೇವೆ. ಬಂಧುಗಳೇ, ಚರ್ಚೆ ಇರಲಿ, ಭಕ್ತಿ ಇರಲಿ, ಶ್ರದ್ಧಾ ಭಕ್ತಿಯಿಂದ ಮಹಾಗುರುವನ್ನ ಪೂಜಿಸಿದ್ದಾದೊಡೆ ಎಲ್ಲರಿಗೂ ಕೂಡ ಮಹಾಗುರುವಾದಂತ ಬಸವೇಶ್ವರ ಸಂಪತ್ತು, ಆಯುಷ್ಯ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾನೆ. ಎಂಬುದಾಗಿ ನುಡಿದುಕೊಂಡು ಕುಡಿವ ಹಾವಿನ ಗಂಡ, ಕುಡಿವ ಚುಚ್ಚಿನ ಗಂಡ, ಸ್ವಾಮಿಗಳ ಗಂಡ, ಪ್ರಚಂಡ, ತೋರಿಸಿದರು ದಕ್ಷಿಣಾರುಂಡ, ಲೋಕಕ್ಕೆ ಗಂಡ, ಕೋರಿವ ತಲೆಗಳ ಮಿಂಡ, ಇಡಿಗಂಡ, ಲೋಕಕ್ಕೆ ಪುಂಡ, ಅಧಿಕವಾದ ಕಟುಕವಾದ ಕಲವೀರಭದ್ರ, ನಮಸ್ತೆ ಮಹಾದೇವ. ವಿದ್ಯಾರ್ಥಿಗಳೇ, ಈಗ ನಾವು ವೀರಗಾಸೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಒಂದು ಕಲೆಯ ಬಗ್ಗೆ ನೋಡೋಣ. ಕಂಸಾಳೆ ಅಂತ. ಈ ಕಂಸಾಳೆ ಅಂತಕ್ಕಂಥದ್ದು ಒಂದು ಒಡಪಿನ ಮೂಲಕ ದಕ್ಷಿಣ ಕರ್ನಾಟಕದ ಜನ ಈ ದೀಪಾವಳಿ ಸಂದರ್ಭದಲ್ಲಿ ಕಂಸಾಳೆಯನ್ನ, ಈ ಕಲೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು. ಕೂಗೋ ಕೂಗೋ ಮಾದೇವನ ಕೂಗಯ್ಯ ದಂಡು ಮಾದೇವನ, ಕೂಗಿದರೆ ಕುಣಿಯುತ್ತ ಬರುವಾನೋ ಮಾದೇವ, ಕೂಗಯ್ಯ ಮುದ್ದು ಮಾದೇವನ ಅಂತೇಳಿ ಈ ಒಂದು ಹಾಡಿನ ಮೂಲಕ, ಇಂಥ ಒಂದು ಹಾಡುಗಳ ಮೂಲಕ ಮಾದೇವನನ್ನ, ಮಹಾದೇವನನ್ನ, ಮಾದೇವ ಅಂತಂದೇಳ್ಬಿಟ್ಟು ಅಲ್ಲಿ ಹಾಡಿನ ಮೂಲಕ ಕಂಸಾಳೆಯಲ್ಲಿ
ಈ ಪದಗಳನ್ನು ಬಳಸಿರ್ತಕ್ಕಂಥ ನಾವು ಕಾಣ್ಬೋದು. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಈ ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಈ ಧಾರ್ಮಿಕ ವೃತ್ತಿಗಾಯಕರು ಬಳಸುವಂತಹ ಒಂದು ಕಂಚಿನ ತಾಳಗಳು, ಕಂಚಿನಿಂದ ಮಾಡಿರ್ತಕ್ಕಂಥ ತಾಳಗಳು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ ಅಂತಕ್ಕಂಥದ್ದು. ಕಾಂಸತಾಲ್ಯ ಅದರ ಒಂದು ತದ್ಭವ ರೂಪ ಕಂಸಾಳೆ ಅಂತಕ್ಕಂಥದ್ದು. ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೆಯುತ್ತಾರೆ. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಅಂದರೆ ಈ ತಾಳ ಅಂತಕ್ಕಂಥದ್ದು ಸಣ್ಣವಿರ್ತವೆ, ಕಂಸಾಳೆ ತಾಳ ಅದರಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ದಪ್ಪ ಇರ್ತವೆ, ದೊಡ್ಡದಾಗಿರ್ತವೆ. ಆಕೃತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅಂಗೈ ಅಗಲದ ಚಕ್ರಾಕಾರದ ಒಂದು ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದಂತಹ ಮೇಲು ತಾಳ ಅಂತ ಮಧ್ಯದಲ್ಲಿ ಒಂದು ಬಟ್ಟಲೆ ಆಗಿರುತ್ತೆ. ಅದು ಸುತ್ತಲೂ ಒಂದು ತಟ್ಟೆ ಆಕಾರದಲ್ಲಿ ಒಂದು ಜಾಗಟೆಯ ರೂಪದಲ್ಲಿ ಅದು ಸುತ್ತ ಇರುತ್ತೆ. ಮಟ್ಟಸವಾದಂತಹ ಒಂದು ಮೇಲುತಾಳ. ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ, ಬಣ್ಣ ಬಣ್ಣದಿಂದ ದಾರಗಳಿಂದ ಮಾಡಿರ್ತಕ್ಕಂಥ ಒಂದು ಹುರಿ ಇರುತ್ತೆ ಹಿಡ್ಕೊಳ್ಳೋದಕ್ಕೆ. ಇವು ಕಂಸಾಳೆಯ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖನಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದು ಮೇಲು ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ವೃತ್ತಿಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಒಂದು ಪಾತ್ರೆಯಾಗಿಯೂ ಕೂಡ ಬಳಕೆಯನ್ನ ಮಾಡ್ತಾರೆ. ಇದೊಂದು ಏಕಮಾತ್ರ ಸಾಧನ ಕೂಡ ಕಂಸಾಳೆ ಅಂತಂದು ಹೇಳ್ಬೋದು. ಅಂದ್ರೆ ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯನ್ನ ಅದರಲ್ಲಿ ಇಸ್ಕೊಳ್ತಕ್ಕಂಥದ್ದು. ಭಿಕ್ಷಾ ಪಾತ್ರೆಯನ್ನಾಗಿ ಕೂಡ ಅಥವಾ ಕಾಣಿಕೆ ಪಾತ್ರೆಯನ್ನಾಗಿ ಅದನ್ನ ಬಳಕೆ ಮಾಡತಕ್ಕಂಥ ಒಂದು ಏಕಮಾತ್ರ ಸಾಧನ ಈ ಕಂಸಾಳೆ ಅಂತಕ್ಕಂಥ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಅನಂತರ ಜೋಳಿಗೆಗೆ ಸುರಿದುಕೊಳ್ತಾರೆ. ಇದೊಂದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ, ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿ ಕಾಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಅದನ್ನ ಬಾರಿಸಲು ಪ್ರಾರಂಭ ಮಾಡ್ತಾರೆ ಅಂತ. ಹೀಗೆ ಕಂಸಾಳೆ ಅಂತಕ್ಕಂಥದ್ದು ಆ ಪದಗಳಿಂದ ಪ್ರಾರಂಭ ಆಗುತ್ತೆ. ಇನ್ನು ಭಜನೆ ಹಾಗೂ ಜಾತ್ರೆಗಳ ಒಂದು ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ ಎಂದು. ಸಾಮಾನ್ಯವಾಗಿ ಈ ದೇವರ ಗುಡ್ಡರು ಸಾಂಪ್ರದಾಯಿಕವಾದಂತಹ ವೇಷಭೂಷಣಗಳನ್ನು ಧರಿಸಿ ನಂತರ ಎತ್ತರವಾದಂತಹ ರಂಗದಲ್ಲಿ ಕುಳಿತು ಕಥೆಯನ್ನ ಮಾಡುತ್ತಾರೆ. ಅಲ್ಲಿ ಇದನ್ನು ನಡೆಸಲು ಕೊನೆ ಪಕ್ಷ 3 ಜನ ಗುಡ್ಡರಾದರೂ ಇರಬೇಕು. ಮೇಳದಲ್ಲಿ ಏಕತಾರಿ, ದಮ್ಮಡಿಗಳನ್ನು ಹಿಮ್ಮೇಳದವರು ಬಳಸ್ತಾರೆ. ಅಂದ್ರೆ ಏಕತಾರಿ ಮತ್ತೆ ದಮ್ಮಡಿಗಳು ಅಂತಂದು ಡೋಳು ಬಾರಿಸ್ತಕ್ಕಂಥ ಒಂದು ಇದು, ಅವೆಲ್ಲವನ್ನು ಕೂಡ ಹಿಮ್ಮೇಳದವರು ಅದನ್ನ ಬಳಸ್ತಾರೆ. ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನ ಅವನು ಹಿಡ್ಕೊಂಡು, ಅವನೇ ಮುಖ್ಯವಾದಂತಹ ಒಬ್ಬ ಗುಡ್ಡ, ಅವನು ಕಂಸಾಳೆಯನ್ನ ಹಿಡ್ಕೊಂಡು
ಕಂಸಾಳೆಯನ್ನು ಅವನು ಹಿಡಿತಾನೆ. ಉಳಿದವರು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡ್ತಾರೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿ ಕಥೆಯನ್ನು ಪದ್ಯ ರೂಪದಲ್ಲಿ ನಡು ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ. ಇದು ವಿಶಿಷ್ಟವಾದಂತಹ ಪದ್ಯಗಂಧಿಯಾದ ಗದ್ಯ. ಅಂದ್ರೆ ಪದ್ಯ ರೂಪದಲ್ಲಿರ್ತಕ್ಕಂತಹ ಒಂದು ಕಥೆಯನ್ನ ಗದ್ಯ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಅದು ಪದ್ಯ ರೂಪದಲ್ಲಿಯ ಪದ್ಯಗಂಧಿಯಾದಂತಹ ಒಂದು ಗದ್ಯ. ಇದು ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಒಂದು ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು, ಹಿಂದೆ ಇರ್ತಕ್ಕಂಥ ಹಿಮ್ಮೇಳದವರು ಹೌದು ಹೌದೌದು ಶಿವಶಿವ ಮಾದೇವ ಹ್ಞೂ ಮುಂತಾಗಿ ಧ್ವನಿಯನ್ನ ಅವ್ರಿಗೆ ಧ್ವನಿಗೂಡಿಸ್ತಾ ಇರ್ತಾರೆ. ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತದೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನ ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನ ತುಂಬಿಕೊಳ್ತಕ್ಕಂಥದ್ದು ಇದರ ಒಂದು ವಿಶೇಷ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಒಂದು ಮಿಡಿತ, ಅದರ ಜೊತೆಯಲ್ಲಿ ಸಾಗುವಂತಹ ವಿಸ್ತಾರ ಗದ್ಯ ಕಥನ ಕೇಳುಗನಿಗೆ ಮತ್ತೆ ನೋಡೋದಕ್ಕೆ ಆಕರ್ಷಕ ಹಾಗೂ ಮನಮೋಹಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗೆಯೇ ಈ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಲೆಯ ಮಹದೇಶ್ವರನ ಕಥೆಯನ್ನ ಪ್ರಧಾನವಾಗಿ ಹಾಡುತ್ತಾರೆ. ಇದಲ್ಲದೆ ಇದಲ್ಲದೆ ಈ ಪಿರಿಯಾಪಟ್ಟಣದ ಕಾಳಗ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರ ಕೊಡಗೂಸು ಮೊದಲಾದಂತಹ ಈ ಲೌಕಿಕ ಮತ್ತು ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಸಹ ಈ ಕಂಸಾಳೆಯಲ್ಲಿ ಪದಗಳನ್ನು ಹಾಡುಗಳನ್ನಾಗಿ ಮಾಡಿಕೊಂಡು ಹಾಡ್ತಾರೆ. ಮಂಟೇಸ್ವಾಮಿ ಕಾವ್ಯವನ್ನು, ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಹಾಡ್ತಾರೆ. ಇದರಲ್ಲಿ ಎರಡು ರೀತಿಯ ನಾವು ಕಂಸಾಳೆಯನ್ನ ಕಾಣಬಹುದು. ಬೀಸು ಕಂಸಾಳೆ ಅಂತಕ್ಕಂಥದ್ದು, ಇದು ದೇವರ ಗುಡ್ಡರ ಒಂದು ವಿಶಿಷ್ಟವಾದಂತಹ ಒಂದು ನೃತ್ಯ. ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪರೂಪವಾದದ್ದು ಈ ಬೀಸು ಕಂಸಾಳೆ. ಇದರಲ್ಲಿ ತಾರ್ಬಟ್ಲು, ತಟ್ಟುಬಟ್ಲು ಮುಂತಾದಂತಹ ಒಂದು ಬಗೆಗಳಿದಾವೆ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬಾ ಮುದ್ದು ಲಿಂಗಬಾ, ನಮ್ಮ ಮುದ್ದು ಮಾದಯ್ಯನ ಲಿಂಗಬಾ ಎಂದು ಹಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿತಾನೆ. ತಲೆ ಮೇಲೆ, ಬೆನ್ನ ಹಿಂದೆ, ಕಾಲು ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಒಂದು ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತವಾಗಿರ್ತಕ್ಕಂತಹ ಒಂದು ಕಂಸಾಳೆ ನೃತ್ಯ ಆಗಿರುತ್ತೆ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದು ಉಂಟು. ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ಒಂದು ವೈಖರಿ ಆಕರ್ಷಕವಾಗಿರುತ್ತದೆ ಅಂತಲೇ. ಹೀಗೆ ನಾವು ಚಿತ್ರದಲ್ಲಿ ಕಾಣ್ಬೋದು ಆ ಗುಡ್ಡರು ಕಂಸಾಳೆಯ ನೃತ್ಯವನ್ನು ಮಾಡ್ತಕ್ಕಂಥದ್ದಲ್ಲಿ. ಇದು ಕಂಸಾಳೆಯ ಒಂದು ಬೀಸು ಕಂಸಾಳೆಯ ಒಂದು ಚಿತ್ರ ಆಗಿದೆ ಇಲ್ಲಿ. ಹಾಗೇನೆ ನಾವು ಮುಂದುವರೆದು ನೋಡಿದರೆ ಮತ್ತೊಂದು ಜನಪದ ಕಲೆ ಡೊಳ್ಳು ಕುಣಿತ ಅಂತ. ಈ ಡೊಳ್ಳು ಕುಣಿತ ಅಂತಕ್ಕಂಥದ್ದು ಜನಪದ ಕಲೆಗಳಲ್ಲಿ ವಿಶಿಷ್ಟವಾದಂತಹ ಒಂದು ಕುಣಿತ. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಂಪ್ರದಾಯದ ಕುಣಿತ. ಡೊಳ್ಳು, ಚರ್ಮವಾದ್ಯ, ಪೊಳ್ಳು ಪಡಗದ ಎರಡೂ ಬಾಯಿಗಳಿಗೆ ತೊಗಲು ಹೊದಿಸಿದಂತಹ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನು ಎರಡೂ ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಬಲಗಡೆಗೆ ಒಂದು ಗುಣಿ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ತಾರೆ. ಗುಣಿಯಿಂದ ಬಾರಿಸಿದ ಗತ್ತಿಗೆ
ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ ಅಂತ. ಅಂದ್ರೆ ಎರಡೂ ಒಂದೇ ಸರಿ ಹೊಡೆದ್ಬಿಟ್ರೆ ಹೊಡೆದೋಗ್ಬಿಡುತ್ತದು. ಅದಕ್ಕಾಗಿ ಬಲಗಡೆದು ಹೊಡೆದ ಮೇಲೆ ಅದ ನಂತರ ಎಡಗಡೆದು ಹೊಡಿಬೇಕು, ಆಗ ಅದ್ರ ನಾದ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಸಾಮಾನ್ಯವಾಗಿ ಈ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನ, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ರಿ, ಅಂಗಿ, ಟೊಪ್ಪಿಗೆ ತೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರವನ್ನು ಹಿಡಿದಿರುತ್ತಾರೆ. ಎಡಗೈ ಮತ್ತು ಬಲಗೈನಲ್ಲಿ ಕರವಸ್ತ್ರವನ್ನು ಹಿಡಿದಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲುಗಳು ಇರುತ್ತವೆ. ಹೀಗೆ ಅವರು ತನ್ನ ವೇಷವನ್ನು ಹಾಕ್ಕೊಂಡು ಅವರ ಒಂದು ವಾದ್ಯಗಳನ್ನು ಹಿಡ್ಕೊಂಡು ಡೊಳ್ಳು ಕುಣಿತವನ್ನು ಪ್ರದರ್ಶನ ಮಾಡ್ತಾರೆ. ಈ ಶ್ರಾವಣ ಸೋಮವಾರ, ಅಮಾವಾಸ್ಯೆ ದಿನ ಮತ್ತೆ ಉಗಾದಿಯ ದಿನದಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬರಮದೇವರ ಒಂದು ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ನಡೆಯುತ್ತದೆ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳ್ತಾರೆ. ಹಿಮ್ಮೇಳದವರು ಅದರಲ್ಲಿ ಕೆಲವರು ತಾಳ, ಕೊಳಲು ಬಾರಿಸ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಮತ್ತೆ ರಿಪೀಟ್ ಮಾಡ್ತಾನೆ ಇರ್ತಾರೆ, ಅಂದ್ರೆ ಪುನರಾವರ್ತನೆ ಮಾಡ್ತಿರ್ತಾರೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೆ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನೀರೆ. ಇದು ಬೀರೇಶ್ವರರ ಹಾಡು. ಬಹಳ ಹಿಂದಿನಿಂದ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವಂತಹ ಒಂದು ಉತ್ತಮ ಕಾವ್ಯ ಗೀತೆ ಆಗಿದೆ ಇದು. ಹಾಗೆ ಡೊಳ್ಳಿನ ಹಾಡುಗಳೇ ಬಹಳ ಮುಖ್ಯ ಎಂದು, ಅದಕ್ಕೆ ಬೀರದೇವರೇ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು ಅಥವಾ ನೀಡ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಈ ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳು ಅಲ್ಲದೆ ಕುದುರೆ ಕುಣಿತ, ಕೋಲ್ ಕುಣಿತ, ಸಾರ್ ಕುಣಿತ, ಹುಚ್ಚಳು ಬಡಿತ, ಕೈಬಾರಿಕೆ, ಒಂದ್ ಹೆಜ್ಜೆ, ಎರಡು ಹೆಜ್ಜೆ ಕುಣಿತ, ಜೋಡ್ ಸಾಲಿನ ಕುಣಿತ, ಜಗ್ಗಿನ ಕೈ, ಹೀಗೆ ಹಲವಾರು ವೈವಿಧ್ಯಮಯವಾದಂತಹ ಕುಣಿತಗಳನ್ನ ನಾವಿಲ್ಲಿ ಈ ಡೊಳ್ಳು ಕುಣಿತದಲ್ಲಿ ಕಾಣಬಹುದಾಗಿದೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದಂತಹ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಒಂದು ಆವರಣದಿಂದ ಹೊರಬಂದು ಲೌಕಿಕ ಒಂದು ಉತ್ಸವಗಳಿಗೆ ತೆರೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಬನ್ನಿ ನೋಡೋಣ. ಇಲ್ಲೊಂದು ಡೊಳ್ಳು ಕುಣಿತದ ಒಂದು ಸಣ್ಣ ಝಲಕ್ಕನ್ನ ಇಲ್ಲಿ ನಾವು ನೋಡಬಹುದಾಗಿದೆ.
ಹೀಗೆ ಡೊಳ್ಳು ಕುಣಿತವನ್ನ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದನ್ನ ಒಂದು ಜಲಕ್ಕನ್ನು ನೋಡಿದ್ವಿ. ಇದಾದ ಮೇಲೆ ಈ ಡೊಳ್ಳು ಕುಣಿತದ ಕೆಲವು ಚಿತ್ರಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇನ್ನು ಕೊನೆಯದಾಗಿ ಇನ್ನೊಂದು ಕಲೆಯನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ, ಯಕ್ಷಗಾನ ಅಂತಂದೇಳಿ. ಯಕ್ಷಗಾನ ಅಂತಕ್ಕಂಥದ್ದು ನೃತ್ಯ ಪ್ರಧಾನವಾದಂತಹ ಒಂದು ಕಲೆ. ಪ್ರಾರಂಭದಲ್ಲಿ ಇದು ದೇಸಿ ಕಲೆಯಾಗಿದ್ದು ಅನಂತರ ಅದು ಶಾಸ್ತ್ರದ ಒಂದು ಚೌಕಟ್ಟಿಗೆ ಒಳಪಟ್ಟಿದೆ. ಇಂದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವಂತಹ ಒಂದು ಅಪೂರ್ವ ಶಕ್ತಿಯುಳ್ಳಂತಹ ಒಂದು ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿದ್ದಾವೆ. ಅದರಲ್ಲಿ ಮುಖ್ಯವಾದಂತಹ 3 ಶೈಲಿಗಳು ನಾವು ಕಾಣಬಹುದಾಗಿದೆ. ಒಂದು ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು ಅಂತಂದೇಳಿ. ಇಲ್ಲಿ 3 ರೀತಿಯ ಒಂದು ಕಲೆಯನ್ನ ನಾವು ಕಾಣಬಹುದಾಗಿದೆ ಅಂತ. ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು ಅಂತಂದೇಳಿ. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಎಂಬ ಹೆಸರುಗಳು ಕೂಡ ಇದ್ದಾವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶನವಾಗುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ ಅಂತಾಯ್ತು. ಯಕ್ಷಗಾನ ಕಲಿಸುವವನೇ ಭಾಗವತರಾದ್ದರಿಂದ ಇದನ್ನ ಭಾಗವತರಾಟ ಎಂಬ ಹೆಸರು ಕೂಡ ಬಂತು. ಗೀತೆ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟದ ಮೇಳ ಅಥವಾ ಅಟ್ಟದಾಟ ಅಂತ ಕೂಡ ಕರೀತಾರೆ. ಇದು ಪಂಚ ಅಂಗಗಳು ಅಂತಂದ್ರು. ಅಂದ್ರೆ ಇಲ್ಲಿ ಗೀತೆ, ಕುಣಿತ, ವೇಷಭೂಷಣ ಮತ್ತು ಮಾತುಗಾರಿಕೆ, ವಾದ್ಯ ಇವು ಈ ಬಯಲಾಟದ ಪಂಚ ಅಂಗಗಳು ಅಂತ ಕರಿಬಹುದಾಗಿದೆ. ಆಟ ಆಡಿಸುವಂತಹ ಒಂದು ಸ್ಥಳ ಅದನ್ನ ರಂಗಸ್ಥಳ ಅಂತ ಕರೀತಾರೆ. ಆಟ ಎಲ್ಲಿ ಬಯಲಾಟವನ್ನು ಮಾಡ್ತಾರೋ ಅದನ್ನ ರಂಗಸ್ಥಳ ಅಂತಂದು ಕರೀತಾರೆ. ಆರಂಭದ ಒಂದು ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನ ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸ್ತಾ ಇದ್ರು. ಈಗ ಸಿದ್ಧಪಡಿಸಿದ ರಂಗಸ್ಥಳಗಳಲ್ಲಿ ಪ್ರದರ್ಶನ ಅಂತಕ್ಕಂಥದ್ದು ನಡೆಯುತ್ತೆ. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಯಕ್ಷಗಾನದಲ್ಲಿ ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ ಇವು ಯಕ್ಷಗಾನದಲ್ಲಿ ಬಳಸುವಂತಹ ವೇಷಭೂಷಣಗಳು ಮತ್ತೆ ವಾದ್ಯಗಳಾಗಿದ್ದಾವೆ. ಯಕ್ಷಗಾನದಲ್ಲಿ ಬಳಸುವಂತ ಪಂಚ ಒಂದು ವಾದ್ಯಗಳಾಗಿದ್ದಾವೆ. ಯಾವ್ಯಾವು ಅಂದ್ರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ ಮತ್ತು ಜಾಗಟೆ ಇವು ಪಂಚ ವಾದ್ಯಗಳಾಗಿದ್ದಾವೆ. ಅದರೊಳಗೆ ಪ್ರಮುಖವಾಗಿ ಇರ್ತಕ್ಕಂತಹ ಯಕ್ಷಗಾನದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವಾದ್ಯಗಳು. ಇನ್ನು ಇವರು ಬಳಸುವಂತಹ ವೇಷಭೂಷಣಗಳು ಪಾತ್ರಕ್ಕೆ ಅನುಗುಣವಾಗಿ ವೈವಿಧ್ಯಮಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ತೆಂಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರ್ಕಿ ಹೊಡಿತಕ್ಕಂಥದ್ದು ಇದರ ಒಂದು ವಿಶಿಷ್ಟವಾದಂತಹ ಒಂದು ನೃತ್ಯ. ಇದು ಬಡಗಿನಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಣಬಹುದು. ಅಲ್ಲಿ ಚಕ್ರಮಂಡಿ ಕುಣಿತ ಅಂತಕ್ಕಂಥದ್ದು ವಿಶೇಷವಾಗಿರುತ್ತದೆ ಅಂತ ಉತ್ತರ ಕರ್ನಾಟಕದಲ್ಲಿ ನಾವು ನೋಡಬಹುದಾಗಿದೆ. ಹಾಗೇನೆ ಹಾಡುಗಾರಿಕೆ ಮತ್ತು ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು. ಹಾಡು ಮತ್ತೆ ಕುಣಿತ ಇದೇ ಯಕ್ಷಗಾನದಲ್ಲಿ ಪ್ರಮುಖವಾದಂತಹ ಒಂದು ಅಂಗಗಳಾಗಿದ್ದಾವೆ. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಜಿಗಿತ, ಸಂಭಾಷಣೆ, ಹುಬ್ಬುಗಳ ಒಂದು ಕುಣಿತ ಅಥವಾ ಚಲನೆ, ಕಣ್ಣುಗಳ ಚಲನೆ ಇವೆಲ್ಲವೂ ಕೂಡ ಪ್ರೇಕ್ಷಕರನ್ನ ತನ್ನತ್ತ ತನ್ಮಯಗೊಳಿಸ್ತಕ್ಕಂತಹ ಒಂದು ಆಕರ್ಷಿಸ್ತಕ್ಕಂತಹ ಒಂದು ಶಕ್ತಿ ಅಲ್ಲಿ ಉಂಟಾಗುತ್ತೆ. ಇದರಲ್ಲಿ ನವರಸಗಳ ಒಂದು ಅಭಿವ್ಯಕ್ತಿಗೆ ಅವಕಾಶ ಅಂತಕ್ಕಂಥದ್ದಿದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನ ಆಡಲಾಗುತ್ತದೆ. ಸಾಮಾನ್ಯವಾಗಿ ಕಾಳಗ, ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧಪಟ್ಟಂತಹ ಪ್ರಸಂಗಗಳೇ ಹೆಚ್ಚಾಗಿರ್ತವೆ. ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟ ಆಗಲಿ ಇರೋದೇ ಇಲ್ಲ. ಒಂದು ಬಯಲಾಟ ಅಥವಾ ಯಕ್ಷಗಾನ ಅಂತಂದ್ರೆ ಅಲ್ಲೊಂದು ಕಾಳಗ ಇರಲೇಬೇಕು, ಒಂದು ಗುದ್ದಾಟ ಇರಲೇಬೇಕು, ಒಂದು ಜಗಳ ಇರಲೇಬೇಕು, ಒಂದು ಯುದ್ಧ ಇರಲೇಬೇಕು. ರಂಗಸ್ಥಳ ಸಮೀಪವಿರುವಂತಹ ಒಂದು ನೇಪಥ್ಯವೇ ಚೌಕಿ ಅಂತ ಕರೀತಾರೆ. ಇದನ್ನ ಬಣ್ಣದ ಮನೆ ಅಂತ ಕೂಡ ಕರೀತಾರೆ.
ಅಂದ್ರೆ ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಅಲ್ಲಿಗೆ ಆಗಮಿಸ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣವನ್ನ ಅಥವಾ ತಮ್ಮ ಬಣ್ಣಗಳನ್ನ ತಾವೇ ಹಚ್ಕೊಳ್ತಾರೆ. ಮೊದಲು ಚೌಕಿಯಲ್ಲಿ ಏನ್ ಮಾಡ್ತಾರೆ, ಗಣಪತಿ ಪೂಜೆಯನ್ನ ನಡೆಯುತ್ತಾರೆ. ಗಣಪತಿ ಪೂಜೆಯನ್ನ ನಡೆಸ್ತಾರೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸ್ತಾರೆ. ಕೋಡಂಗಿಗಳು ಅಂತ, ಈ ಕೋಡಂಗಿಗಳು ಅಂತಂದ್ರೆ ಒಂದು ರೀತಿಯ ಜೋಕರ್ ಟೈಪ್, ಅಂದ್ರೆ ಹಾಸ್ಯಗಾರರು ಅಂತಂದೇಳಿ ಅವರನ್ನ ಕರೀತಾರೆ. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರರ, ದುರ್ಗೆ ಮೊದಲಾದಂಥವರ ಒಂದು ದೇವತೆಗಳ ಒಂದು ಸ್ತುತಿಯನ್ನ ಭಾಗವತರು ಮಾಡ್ತಾರೆ. ಹಾಡಿನ ಅನಂತರ ಭಾಗವತರಿಂದ ಒಂದು ಸಭಾವಂದನೆ ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸ್ತಾರೆ. ಆನಂತರ ಬಾಲಗೋಪಾಲರ ಆಗಮನ ಆಗುತ್ತೆ. ಹಾಗೂ ಸ್ತ್ರೀ ವೇಷಗಳ ಕುಣಿತ, ಅಂದ್ರೆ ಪುರುಷರೇ ಸ್ತ್ರೀ ವೇಷವನ್ನ ಹಾಕ್ತಕ್ಕಂಥದ್ದು ಯಕ್ಷಗಾನದ ಒಂದು ವಿಶಿಷ್ಟ ಅಥವಾ ವೈಶಿಷ್ಟ್ಯ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನ ಮಾನಸಿಕವಾಗಿ ಅಣಿಗೊಳಿಸ್ತಕ್ಕಂಥದ್ದು ಅಥವಾ ಸಿದ್ಧಗೊಳಿಸ್ತಕ್ಕಂಥದ್ದು ಆಗಿದೆ. ಪುನಃ ದೇವತಾಸ್ತುತಿ ಆದ ನಂತರ ಆ ದಿನದ ಒಂದು ಪ್ರಸಂಗಕ್ಕೆ ಸಂಬಂಧಿಸಿದಂತ ಒಂದು ಒಡ್ಡೋಲಗ ಪ್ರಾರಂಭ ಆಗುತ್ತೆ. ಪಾತ್ರಧಾರಿಗಳು ಈ ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ಹೊಂದಿಸಿ ಏನ್ ಮಾಡ್ತಾರೆ, ಪಾತ್ರಧಾರಿಗಳು ಅಲ್ಲಿದ್ದಂತಹ ಭಾಗವತ ಅಂದ್ರೆ ಗುರು ಆತನಿಗೆ ವಂದಿಸಿ ಮತ್ತೆ ರಂಗಸ್ಥಳಕ್ಕೆ ಹೊಂದಿಸಿ ಮತ್ತೆ ಪ್ರೇಕ್ಷಕರಿಗೆ ಅಲ್ಲಿ ಹೊಂದಿಸಿ ಕುಣಿದು ತಮ್ಮ ಸಾಮರ್ಥ್ಯವನ್ನು ಅಲ್ಲಿ ಪ್ರದರ್ಶಿಸ್ತಾರೆ ಅಂತ. ಆ ನಂತರ ಈ ಒಂದು ಯಕ್ಷಗಾನದಲ್ಲಿ ಕೃಷ್ಣಾರ್ಜುನರ ಕಾಳಗ, ಕರುಣಾರ್ಜುನರ ಕಾಳಗ, ಆಮೇಲೆ ಬಬ್ರುವಾಹನರ ಕಾಳಗ, ಸುಧನ್ವಾರ್ಜುನ ಕಾಳಗ ಮುಂತಾದವು ವೀರರಸ ಪ್ರಧಾನವಾಗಿರ್ತಕ್ಕಂತಹ ಒಂದು ಅಂಶಗಳಾಗಿದ್ದಾವೆ. ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದವು ಶೃಂಗಾರ ರಸ ಪ್ರಧಾನ ಪ್ರಸಂಗಗಳು ಈ ಒಂದು ಯಕ್ಷಗಾನದಲ್ಲಿ ನಾವು ಕಾಣಬಹುದಾಗಿದೆ. ಇವಲ್ಲದೆ ಪ್ರಸಿದ್ಧ ಕ್ಷೇತ್ರಗಳ ಕ್ಷೇತ್ರ ಮಹಾತ್ಮೆಗಳಿವೆ, ಅವು ಕೂಡ ಇಲ್ಲಿ ಯಕ್ಷಗಾನದಲ್ಲಿ ಕಾಣಬಹುದಾಗಿದೆ. ಯಕ್ಷಗಾನದ ಒಂದು ಎಲ್ಲಾ ಪ್ರಸಂಗಗಳಲ್ಲೂ ಹಾಸ್ಯ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇಲ್ಲಿ ವಿಡಂಬನೆ ಕೂಡ ಹಾಸ್ಯದ ಒಂದು ಅಂಗ. ಅದರಲ್ಲಿ ಈ ಹನುಮನಾಯಕ, ಆಮೇಲೆ ಕುಬ್ಜೆ ಅಥವಾ ಚಾರಕ ಅಥವಾ ವನಪಾಲಕ ಇಂತಹ ಮೊದಲಾದಂತಹ ಪಾತ್ರಗಳಲ್ಲಿ ಹಾಸ್ಯ ಕಾಣಿಸಿಕೊಳ್ತಕ್ಕಂಥದ್ದನ್ನ ನಾವು ಯಕ್ಷಗಾನದಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಈ ಯಕ್ಷಗಾನದಲ್ಲಿ ತುಂಬಾ ಕಲಾತ್ಮಕವಾದಂತಹ ಬಣ್ಣದ ವೇಷ, ಇಂತಹ ಒಂದು ಬೃಹತ್ ವೇಷಗಳು, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಕಿರೀಟ, ಇವನ್ನೆಲ್ಲ ನಾವಲ್ಲಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ನಡುರಾತ್ರಿಯಲ್ಲಿ ರಾಕ್ಷಸ ವೇಷಗಳು ಒಮ್ಮೊಮ್ಮೆ ಈ ಪ್ರೇಕ್ಷಕರ ಮಧ್ಯದಿಂದ ಎದ್ದು ಬಂದ್ಬಿಡ್ತಾರೆ. ಆಗ ಪ್ರೇಕ್ಷಕರಿಗೆ ಒಂದು ರೀತಿ ಇಲ್ಲೆಲ್ಲ ಬಂದ್ಬಿಟ್ನಲ್ಲ ಅಂತಂದೇಳಿ ಒಂದು ರೀತಿ ಗಾಬರಿ ಹಾಗೂ ಭಯದಿಂದ ಕೂಡ ಒಂದು ರೀತಿ ಇದು ಒಂದು ಕೂಡ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಂತ ಒಂದು ತಂತ್ರ ಆಗಿದೆ. ಜೊತೆಗೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವ ಅಥವಾ ನಿದ್ದೆಯಿಂದ ಎಬ್ಬಿಸುವಂತಹ ಒಂದು ತಂತ್ರಗಾರಿಕೆ ಕೂಡ ಆಗಿರುತ್ತೆ. ಈ ಪಾತ್ರ ಪ್ರವೇಶಿಸುವಾಗ ಅಂದ್ರೆ ರಾಕ್ಷಸರು ಜನರ ಮಧ್ಯದಿಂದ ಎದ್ದು ಬರತಕ್ಕಂತಹ ಪಾತ್ರಗಳು ಪ್ರವೇಶ ಆಗುವಾಗ ಎರಡೂ ಬದಿಗೆ ದೀವಟಿಗೆಗಳನ್ನ ಹಿಡಿದು, ಆ ರಾಕ್ಷಸನ ಪಾತ್ರದ ಅಕ್ಕಪಕ್ಕದಲ್ಲಿ ದೀವಟಿಗೆ ಪಂಜುಗಳನ್ನ ಹಿಡಿದು ರಾಳದ ಪುಡಿಯನ್ನು ಎರಚಿ ಜ್ವಾಲೆಯನ್ನ ಎಬ್ಬಿಸಿ ಭಯಾನಕ ವಾತಾವರಣವನ್ನ ಸೃಷ್ಟಿ ಮಾಡಿ ಚಂಡೆಯ ಬಡಿತ, ಆಮೇಲೆ ರಾಕ್ಷಸರ ಒಂದು ಕೂಗು ಅರೆನಿದ್ರೆಯಲ್ಲಿರುವಂತಹ ಪ್ರೇಕ್ಷಕರನ್ನು ಬುಡಿದೆಬ್ಬಿಸುತ್ತದೆ.
ಅಂದ್ರೆ ನಿದ್ದೆ ಮಾಡ್ತಿರ್ತಕ್ಕಂಥವ್ರು ಅಥವಾ ಅರ್ಧಂಬರ್ಧ ನಿದ್ದೆ ಹೋಗ್ತಾ ಇರ್ತಕ್ಕಂಥವ್ರು ಆ ಆರ್ಭಟಕ್ಕೆ, ಆ ಒಂದು ಶಬ್ದಕ್ಕೆ ಎಚ್ಚೆತ್ಕೊಂಡು ಕೂತ್ಕೊಂಡ್ಬಿಡ್ಬೇಕು, ನಾಟಕ ನೋಡೋಕೆ ಕೂತ್ಕೊಳ್ಬೇಕು. ಆ ರೀತಿ ಅವರನ್ನ ಎಬ್ಬಿಸುವಂತಹ ಒಂದು ತಂತ್ರ ಆಗಿರುತ್ತೆ ಇದು. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನ ಮಾಡಿಕೊಳ್ತಾರೆ. ಪ್ರಧಾನ ಪಾತ್ರಗಳು ಪರಿಚಯವನ್ನ ಏನ್ ಮಾಡ್ತವೆ, ಭಾಗವತರ ಅವರು ಮಾಡಿಕೊಡ್ತಾರೆ. ಇಲ್ಲ ಅಂತಂದ್ರೆ ಹಾಸ್ಯ ಪಾತ್ರನಾದಂಥ ವನಪಾಲಕನೋ, ಚಾರಕನೋ, ಹನುಮಾನಾಯಕನೋ ಅವ್ರ ಮುಖಾಂತರನೂ ಕೂಡ ಮಾಡಿಕೊಳ್ತಾರೆ. ಯಕ್ಷಗಾನದಲ್ಲಿ ಜನರಲ್ಲಿ ಒಂದು ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನ ಬೆಳೆಸಲು ಈ ಯಕ್ಷಗಾನ ಅಂತಕ್ಕಂಥದ್ದು ಸಹಕಾರಿಯಾಗಿರುತ್ತೆ. ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ, ಶತ್ರುಗಳನ್ನ ಅಂತಹ ಒಂದು ಪ್ರಸಂಗಗಳಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅಂತ. ಹಾಗೇನೆ ಇಲ್ಲಿ ನಾವು ನೋಡ್ಬೋದು ಚಿತ್ರದಲ್ಲಿ, ಈ ಯಕ್ಷಗಾನದಲ್ಲಿ ಅವರ ಒಂದು ಕಿರೀಟವೇ ದೊಡ್ಡದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಮತ್ತೆ ಅಲ್ಲಿ ಒಂದು ರೀತಿಯ ಅಲ್ಲಿ ಬಣ್ಣ ಹಾಕೊಳ್ತಕ್ಕಂಥ ಒಂದು ಚೌಕಿ, ಆ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಎಂದು. ಹೀಗೆ ಒಂದು ಈ ಯಕ್ಷಗಾನದ ಒಂದು ತುಣುಕನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಒಂದು ಝಲಕ್ಕನ್ನು ನಾವು ನಿನ್ನ ಮುಂದೆ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ಜನಪದ ಕಲೆಗಳ ಒಂದು ವೈಭವದ ಬಗ್ಗೆ ನೀವು ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ ಹಾಗೂ ಯಕ್ಷಗಾನ ಇವುಗಳ ಬಗ್ಗೆ ನೀವು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಅಂತಂದೇಳಿ ಭಾವಿಸ್ತಾ ನಾನು ಈ ಒಂದು ಗದ್ಯ ಭಾಗವನ್ನು
ಮುಗಿಸ್ತಾ ಇದ್ದೇನೆ.